ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಅನುಸೂಚಿತ ಜಾತಿ SCP TSP ಕಾಯ್ದೆ ಹೇಳಿದ್ದು ಅದು ಫ್ಯಾಕ್ಟ್ ಅಲ್ವಾ? ಇವ್ರ ಕಾಲದಲ್ಲಿ ಹಿಂದೆ 2013ರಲ್ಲಿ ನಾವು ಆಕ್ಟ್ ಮಾಡಿದ್ವು. ಅದಕ್ಕೆ ಮೊದಲಿಂದಲೂ ಇದೆ, SCP TSP ಇದೆ. ಆಕ್ಟ್ ಮಾಡಕ್ಕೆ ಮುಂಚಿತವಾಗಿ 2012-13ರಲ್ಲಿ ಸುಮಾರು 7,000 ಕೋಟಿ ರೂಪಾಯಿ ಇತ್ತು. ನಾವು ಈ ಆಕ್ಟ್ ಮಾಡಿದ ಮೇಲೆ 5 ವರ್ಷದಲ್ಲಿ 88,969 ಕೋಟಿ ಆಯಿತು. ವರ್ಷಕ್ಕೆ ಸುಮಾರು 17ರಿಂದ 18,000 ಕೋಟಿ ರೂಪಾಯಿ ಆಯಿತು. ಮೊದಲು ಇದ್ದದ್ದು 6ರಿಂದ 7,000 ಕೋಟಿ. ಇದು ಮಾಡಿದ್ದು, ಇದು ಆಂಧ್ರದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ನೀವ್ಯಾಕೆ ಮಾಡಿಲ್ಲ? ಮಾಡಿಲ್ಲ. ಕೇಂದ್ರದಲ್ಲಿ ಮಾಡಿ, ನಾನು ಒತ್ತಾಯ ಮಾಡ್ತೀನಿ, ನೀವು ಒತ್ತಾಯ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸಾಲದು, ಅವ್ರ ಬಗ್ಗೆ ಏನಾದ್ರು ಕಾಂಕ್ರೀಟ್ ಆಗಿ ಮಾಡಬೇಕಲ್ಲ. KTPP ಎಂಥದು KTPP KPTP KTTP ಇಲ್ಲ, ಏನೋ ಒಂದು ಹೇಳಕ್ಕಾಗಲ್ಲ. ಅದು ಅಬ್ರಿವೇಷನ್ ಗೊತ್ತಿರಲಿಲ್ಲ ನನಗೆ. ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದ್ವಲ್ಲ, ನೀವ್ಯಾಕೆ ಮಾಡಿರ್ಲಿಲ್ಲ? ಯಾಕೆ ಮಾಡಲಿಲ್ಲ? ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ 4 ವರ್ಷದಲ್ಲಿ 1,10,627 ಕೋಟಿ ಒದಗಿಸಲಾಗಿತ್ತು. ನೀವು ಅಧಿಕಾರದಲ್ಲಿದ್ದಾಗ 4 ವರ್ಷ. ನಾವು 3 ವರ್ಷದಲ್ಲೇ 1,17,197 ಕೋಟಿ 3 ವರ್ಷದಲ್ಲಿ. ಅದ್ರಲ್ಲಿ ತೆಗೆದು ಗ್ಯಾರಂಟಿಗೆ ಎಷ್ಟು ಕೊಟ್ರಿ ಅನ್ನೋದು ಅದನ್ನು ಹೇಳ್ಬಿಟ್ರಿ. ನೀವು ಕೂತ್ಕೊಳ್ಳಪ್ಪ, ನೀನ್ ಗೊತ್ತಾಗಲ್ಲ. ಅದನ್ನ ಹೇಳ್ರಿ ಅಂತ ಹೇಳಿದೆ. ಹೇಳ್ತೀನಿ, ನಾನು ಹೇಳ್ತೀನಿ, ಅದನ್ನ ಹೇಳಿ. ಇಲ್ಲಿ ಹೇಳ್ತೀನಿ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇರೋದೇ ಇದು, ನಿನಗೂ ಸೇರಿ ಹೇಳ್ತಾ ಇರೋದು. ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ 1,60,000 ಕೋಟಿ. ಈ ವರ್ಷ 42,018 ಕೋಟಿ. 42,018 ಕೋಟಿ. ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಸರಿನಾ? ಆಮೇಲೆ ವಿಜೇಂದ್ರ ಅವರು ಇಲ್ಲ, ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂತವರು, ಅಹಿಂದ ಲೀಡರು ಅಂತ ಕರೀತಾರೆ. ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ, ನಿಗಮಕ್ಕೆ 50% ಕೊಟ್ಟಿರೋದು ಈಗ ದುಡ್ಡು. ಯಡಿಯೂರಪ್ಪನವರು ಕೊಟ್ಟಿದ್ದಂತ ದುಡ್ಡಿನಲ್ಲಿ 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ, ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ 50 ರೂಪಾಯಿ ಅಂತ ಎಲ್ಲ ಹೇಳಿದರೆ ಸತ್ಯಕ್ಕೆ ದೂರವಾದಂತ ವಿಚಾರಗಳನ್ನು ಹೇಳಿದ್ದಾರೆ. ಅವು ಸತ್ಯ ಅಲ್ವೇ ಇಲ್ಲ. ಬೇಕಾದ್ರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ದೇವರಾಜ ಅರಸು ನಿಗಮ 2019ರಿಂದ 2020ವರೆಗೆ 2021
2 ವರ್ಷದಲ್ಲಿ 330 ಕೋಟಿ ಬಿಡುಗಡೆ ಮಾಡದ್ದು 245 ಕೋಟಿ. ಆಮೇಲೆ 21, 22, 22, 23 460 ಕೋಟಿ ಬಿಡುಗಡೆ ಮಾಡದ್ದು 450 ಕೋಟಿ. 23, 24 327 ಕೋಟಿ ಬಿಡುಗಡೆ ಮಾಡದ್ದು 375 ಕೋಟಿ. ಹಿಂಗೆ ಎಲ್ಲ 11 ನಿಗಮಗಳಿದಾವಲ್ಲ, 11 ನಿಗಮಗಳಿಗೂ ಕೂಡ ನಾವು ಕಡಿಮೆ ಮಾಡಿಲ್ಲ, ನಿಮಗಿಂತ ಜಾಸ್ತಿನೇ ಬಿಡುಗಡೆ ಮಾಡಿದ್ದೀವಿ. ಅದರಿಂದ ಅಲ್ಲ ಸರ್, ರೆಕಾರ್ಡ್ಗೆ ತಪ್ಪು ಹೋಗೋದು ಬೇಡ. ನನ್ನ ರಿಕ್ವೆಸ್ಟ್, ನಾನು ನಿಮ್ಮ ಇಲಾಖೆಯಿಂದನೇ ನಾನು ಮಾಹಿತಿ ತಗೊಂಡಿದ್ದೀನಿ. ಬೊಮ್ಮಾಯಿಯವರು ಲಾಸ್ಟ್ 23ರಲ್ಲಿ 23ರಲ್ಲಿ ಏನಿತ್ತು, 24ರಲ್ಲಿ ಎಷ್ಟಾಗಿದೆ ನಿಗಮದು ಅಷ್ಟು ಓದಿದ್ರೆ ಮುಗ್ದೋಯ್ತು. ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಗೊತ್ತಾಗ್ಬಿಡುತ್ತೆ. ನಮ್ಮ ಸರ್ಕಾರದಲ್ಲಿ 23, 24 ಹೇಳಿ, ಒಂದೊಂದೇ ಎಲ್ಲ ನಿಗಮಗಳು ನಮ್ಮ ಹತ್ರ ಇತ್ತು. BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರ ಎಷ್ಟಿತ್ತು, ನಮ್ದು ಎಷ್ಟಿತ್ತು, ನೀವೆಷ್ಟು ಕೊಟ್ಟಿದ್ದೀರಿ? ನೀವು 2019ರಿಂದ 2021ರವರೆಗೆ ಅಲ್ಲ, ಇದು 22 ವರ್ಷದಲ್ಲಿ ಅದು ಹೇಳ್ತೀನಪ್ಪ. ನೀವು ಕೊಟ್ಟಿರ್ತಕ್ಕಂಥದ್ದು 4 ವರ್ಷದಲ್ಲಿ 69, 75 ಮತ್ತು 283. ನಾವು ಕೊಟ್ಟಿರ್ತಕ್ಕಂಥದ್ದು 455. 2023, 24ರಿಂದ 23, 24ರಿಂದ 25, 26ರವರೆಗೆ. 23, 24, 24, 25, 25, 26 3 ವರ್ಷದ್ದು. 23, 24, 24, 25, 25, 26 3 ವರ್ಷ. ನೀವು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ನಿಗಮ 2019ರಿಂದ 23ರವರೆಗೆ 130 ಕೋಟಿ. ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿರ್ತಕ್ಕಂಥದ್ದು 3 ವರ್ಷದಲ್ಲಿ 320.60. ನೀವು ಕೊಟ್ಟಿರ್ತಕ್ಕಂಥದ್ದು 254 ಕೋಟಿ. ನಾವು 320 ಕೋಟಿ ಕೊಟ್ಟರೆ ನೀವು 254 ಕೋಟಿ ಕೊಟ್ಟಿದ್ದೀರಿ. ಆಮೇಲೆ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮ. ಮಾನ್ಯ ಅಧ್ಯಕ್ಷರೇ, ಸರ್ ಈಲ್ಡ್ ಆದ್ರೆ 1-2 ನಿಮಿಷ. ಈಲ್ಡ್ ಆದ್ರೆ ಅಲ್ಲ, ನೀವು ತಪ್ಪು ಮಾಹಿತಿ ಕೊಡ್ತಾ ಇದೀರಿ ಅಂತ. ಇಲ್ಲ, ತಪ್ಪು ಮಾಹಿತಿ ಇಲ್ಲ. ಇಲ್ಲ ಸರ್, ನನ್ನ ಹತ್ರ ಇದೆ. ಈಗ ನನ್ನದು ಇಲ್ಲಿದೆ, ನಾನು ತೆಗೆದು ನೋಡ್ತಾ ಇದ್ದೆ. ನೀವು ಹೇಳಿ ಸರ್ಕಾರದ ಮಾಹಿತಿ. ನೀವು ನನಗೆ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು. ನೀವು ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆಂದ್ರೆ ಅಲ್ಲ, ನೋಡೋಣ, ನೀವು ಹೆಂಗ ಎಲ್ಲದನ್ನ ಹಿಂಗೆ ಅಂದ್ಬಿಡ್ತೀರ ಆಮೇಲೆ. ಯಾಕೆಂತಂದ್ರೆ ನನಗೆ ನೀವು ಕೊಟ್ಟಿರೋ ಆನ್ಸರ್ ನಲ್ಲಿ ಬಹಳ ಸ್ಪಷ್ಟ ಇದೆ. ವಿಧಾನ ಪರಿಷತ್ತಿನ ಹೇಮಲತಾ ನಾಯ್ಕ್ಗೆ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ನನ್ನ ಹತ್ರ ಇದೆ. 4 ವರ್ಷದ ಇದರಲ್ಲಿದೆ. ನೀವು ಕೊಟ್ಟಿರೋದಕ್ಕೂ ಇಲ್ಲಿ ಕೊಟ್ಟಿರೋದಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ನೀವು ಈಲ್ಡ್ ಆದ್ರೆ 1-2 ನಿಮಿಷ ನಾನು ಹೇಳ್ಬೋದು. ಕ್ಲಿಯರ್ ಆಗ್ಬೇಕಲ್ಲ. ಹೇಳ್ತೀನಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 2022ರಲ್ಲಿ 218 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. ನೀವೀಗ ಕಳೆದ ವರ್ಷ ಬಿಡುಗಡೆ ಮಾಡಿರೋದು 115 ಕೋಟಿ ರೂಪಾಯಿ. 455 ಇಲ್ಲ, ನನಗೆ ಕೊಟ್ಟಿರೋದು ನೀವು 3 ವರ್ಷದ್ದು. ನಾನು ಒಂದೇ ವರ್ಷದ ಹೇಳ್ತಾ ಇದ್ದೀನಿ. 3 ವರ್ಷದ್ದು ಬರ್ತೀನಿ. ಇಲ್ಲ, ಈಗ ಗೊತ್ತಾಗ್ಬಿಡುತ್ತೆ. ಇಲ್ಲ, ಅದರಲ್ಲೇ 1 ವರ್ಷದ್ದೇನು, ಮೊದಲನೇ ವರ್ಷದಕ್ಕೆ 2ನೇ ವರ್ಷಕ್ಕೆ ಅದೇ ರೇಂಜಲ್ಲಿ ಇರ್ತದೆ. ಬಾಬುರಾವ್ ಜಗಜೀವರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ 22-23ರಲ್ಲಿ 600 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದು. 60 ಕೋಟಿ ರೂಪಾಯಿ. 23-24ರಲ್ಲಿ 37 ಕೋಟಿ ರೂಪಾಯಿ. 24-25ರಲ್ಲಿ 36 ಕೋಟಿ ರೂಪಾಯಿ. ಅಲ್ಲೂ ಕಡಿಮೆ ಮಾಡಿದಿರಿ. ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ 22-23ರಲ್ಲಿ 55 ಕೋಟಿ. 24ರಲ್ಲಿ 44 ಕೋಟಿ. 25ರಲ್ಲಿ 40 ಕೋಟಿ.
ಬೋವಿ ನಿಗಮ 22-23ರಲ್ಲಿ 1075 ಲಕ್ಷ, 24ರಲ್ಲಿ 6300 ಲಕ್ಷ, 24ರಲ್ಲಿ 65 ಕೋಟಿ. ನೀವು ಕೊಟ್ಟಿರೋದ್ರಲ್ಲೇ ಬಹಳ ವ್ಯತ್ಯಾಸ ಇದೆ. ಹೇಮಲತಾ ನಾಯಕರದಕ್ಕೂ ಉತ್ತರ ಹಂಗೆ ಇದೆ. ಯಾಕೆಂದ್ರೆ ನೀವು ಆಮೇಲೆ ಕೊಡ್ತೀನಿ ಅಂತ ಅಂದ್ಬಿಟ್ರೆ ಒಂದು ಯಾವ್ದನ್ನ ಇಟ್ಕೋಬೇಕು ನಾವು ಅಂತ. ಹಾ, ಬಹಳ ಉದ್ದ ಇದೆ ಇದು. ಪ್ರತಿ ನೀವು ಕೊಟ್ಟಿರೋದು ಹೇಮಲತಾ ನಾಯಕಿಗೆ ಅವರಲ್ಲಿ ಕೊಟ್ಟಿರುವಂತ ಉತ್ತರ ವಿಧಾನ ಪರಿಷತ್ನಲ್ಲಿ. ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಾನು ಟೋಟಲ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಟೋಟಲ್ ಮಾಡಿ ಹೇಳ್ಬಿಡ್ತೀನಿ. ಆಮೇಲೆ ಹೇಳಿ ಟೋಟಲ್ ಮಾಡಿ. ಏರ್ ವೈಸ್ ಹೇಳಕತ್ತೀರಿ, ಅವರು ಕೋಟಿ ಖರ್ಚು ಹೇಳಿ ಟೋಟಲ್ ಮಾಡಿ ಸುನಿಲ್. ಆಮೇಲೆ ಒಟ್ಟು ಟೋಟಲ್ ಹೇಳಿಬಿಡ್ತೀನಿ. ಟೋಟಲ್ 1300 ಚಿಲ್ಲರೆ ಕೋಟಿ ಇವ್ರು ಬಿಡುಗಡೆ ಮಾಡಿರೋದು. ನಾವು 1538 ಕೋಟಿ ನಾವು ಬಿಡುಗಡೆ ಮಾಡಿದ್ವಿ. ಸರ್ ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ದಾಖಲೆಗೆ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಕೊಡುವಂತ ದಾಖಲೆ 100ಕ್ಕೆ 200% ಕರೆಕ್ಟ್ ಇರಬೇಕು. 200%. ನಾನು ದಾಖಲೆಗಳನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ತಗೊಂಡಿದ್ದ ದಾಖಲೆಗಳು. ನಂದೇನ ತಪ್ಪಿದ್ರೆ ತಪ್ಪು ಅಂತ ರೆಕಾರ್ಡ್ ಹೋಗ್ಬಿಡ್ಲಿ, ನಿಮ್ದೇನ ತಪ್ಪಿದ್ರೆ ಅದನ್ನು ವ್ಯತ್ಯಾಸಗಳು ತೀರ್ಮಾನ ಆಗಬೇಕು. ನನ್ನ ಹತ್ರ ನಾನು ತಗೊಂಡಿರೋ ನಿಮ್ಮ ಆಫೀಸಿಂದಾನೇ ತಗೊಂಡಿರೋ ದಾಖಲೆ ನಿಮ್ಗೊಂದು ಕೊಡಕ್ ಬರಲ್ಲ. ಕೊಟ್ರೆ ನೀವಾದ್ರೂ ಸುಮ್ಮನೆ ಬಿಟ್ಬಿಡ್ತೀರಾ ಅವ್ರನ್ನ. ಅವ್ರು ಏನ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಏನೋ ಸ್ಪೀಚ್ ಗೊತ್ತಾ ಇದಾರೆ, ನೋಡೋ ಎಲ್ಲೆಲ್ಲಿದೆಯೋ ಎಳ್ಕೊಂಬಂದು ಅದನ್ನು ಸೇರಿಸಿ ಕೊಟ್ಬಿಟ್ಟವ್ರೆ. ನನಗನ್ಸ್ತೈತೆ. ನಾನು ತರಿಸಿದ್ದೀನಿ ಅಧ್ಯಕ್ಷರೇ. ಒಂದೇ ನಿಮಿಷ ಹೇಳ್ಬಿಡ್ತೀನಿ ಸುನೀಲ್ ಸರ್, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ 2022-23 60 ಕೋಟಿ, 24-25 40 ಕೋಟಿ. ಅಂದ್ರೆ 20 ಕೋಟಿ ಮೈನಸ್ ಮಾಡಿದ್ದೀರಾ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಯೋಜನೆ ನಮ್ಮ ಸರ್ಕಾರ ಇದ್ದಾಗ 22-23ರಲ್ಲಿ 100 ಕೋಟಿ, 24-25ರಲ್ಲಿ ನೀವು ಕೊಟ್ಟಿದ್ದು 45 ಕೋಟಿ, ಅಂದ್ರೆ 55% ಕಡಿಮೆ ಮಾಡಿದ್ರ. ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಾವು 110 ಕೋಟಿ, ನೀವು 60 ಕೋಟಿ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ನಾವು 100 ಕೋಟಿ, ನೀವು 50 ಕೋಟಿ. ಬೋವಿ ಅಭಿವೃದ್ಧಿ ನಿಗಮ 95 ಕೋಟಿ, ನೀವು 55 ಕೋಟಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 190 ಕೋಟಿ, ನೀವು 100 ಕೋಟಿ. ಇಷ್ಟು ಕೊಟ್ಟಿದ್ದೀನಿ. ವ್ಯತ್ಯಾಸ ಹೇಳ, ಲಾಸ್ಟ್ ಅಲ್ಲಿ ವ್ಯತ್ಯಾಸ ಹೇಳ್ತೀನಿ. ನಾವು ಒಟ್ಟು ಎಲ್ಲ 16 ನಿಗಮಗಳಲ್ಲಿ 1699.09. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಕೇವಲ 643.60. ವ್ಯತ್ಯಾಸ 1055. ಕಾಪಿ ಕೊಡ್ತೀನಿ, ಇದನ್ನ ಬೇಕಾದ್ರೆ ಕೊಟ್ಬಿಡಿ. ಮಾನ್ಯ ಕೊಟ್ಬಿಡ್ತೀನಿ. ಇದು ನಿಮ್ಮಲ್ಲೇ ದಾಖಲೆ ತಗೊಂಡಿ. ನಾನು ಯಾಕೆ 2 ವರ್ಷದ್ದು ಹೇಳಿದೆ ಅಂತಂದ್ರೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಇಲ್ಲ. ಯಡಿಯೂರಪ್ಪನವ್ರ ಇದ್ ಪೀರಿಯಡ್, ಬಸವರಾಜ ಬೊಮ್ಮಾಯಿ ಅವ್ರ ಇದ್ ಪೀರಿಯಡ್ ಅಂತ ಅದನ್ನ 7 ವರ್ಷ ಡಿವೈಡ್ ಮಾಡಿದ್ದು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ, ಹಣಕಾಸು ಮಂತ್ರಿ ಆಗಿರುವಾಗ ಅವರು ಕೊಟ್ಟಿದ್ದಂಥದ್ದು 2020, 21, 19, 20, ಯಡಿಯೂರಪ್ಪನವರು ಇದ್ದದ್ದು. ಆಗ 69.75 ಕೋಟಿ ಕೊಟ್ಟಿದ್ರು. ಬೊಮ್ಮಾಯಿ ಅವರಿದ್ದಾಗ 283 ಕೋಟಿ ಕೊಟ್ಟಿದ್ರು. ನಾನು ನಿಮ್ ರಾಷ್ಟ್ರಕ್ಕೆ ಡಿಸ್ಟರ್ಬ್ ಮಾಡಲ್ಲ. ನೀವು ಅಂಕಿ ಅಂಶಗಳನ್ನ ಕೊಟ್ಟಿರೋದನ್ನ ಚರ್ಚೆ ಮಾಡೋಣ ಇನ್ನೊಂದ್ಸರಿ. ಅದ ಬಜೆಟ್ ನಲ್ಲಿ ಬಂದು ಚರ್ಚೆ ಮಾಡೋಣ. ನೀವು ಎಲ್ಲ ಶಾಸಕರಿದ್ದೀವಿ, ನಾನು ಶಾಸಕನಿದ್ದೀನಿ. ನಮಗೆ ಹಿಂದೆ ಗಂಗಾ ಕಲ್ಯಾಣ ಇರಬಹುದು, ಸ್ವಯಂ ಉದ್ಯೋಗ ಇರಬಹುದು, ಇನ್ಯಾವುದಾದ್ರು ನಿಮ್ ಸ್ಕೀಮ್ಗಳಲ್ಲಿ ಹಿಂದೆ ಫಲಾನುಭವಿಗಳು ಒಬ್ಬ MLA ಎಷ್ಟು ಆಯ್ಕೆ ಮಾಡ್ತಾ ಇದ್ದ, ಈಗ MLA ಎಷ್ಟು ಆಯ್ಕೆ ಮಾಡ್ತಿದ್ದೀನಿ ಅಂತ ಕೇಳ್ಬಿಡಿ. ಅಲ್ಲೇ ಗೊತ್ತಾಗುತ್ತೆ ಎಷ್ಟು ನೀವು ಕೊಟ್ಟಿರೋದು ಕಡಿಮೆ ಮಾಡಿದಿರಿ ಅಂತ. ಒಂದೊಂದು ನಿಗಮದಲ್ಲಿ
ನಮಗೆ ಗಂಗಾ ಕಲ್ಯಾಣಕ್ಕೆ ಹಿಂದೆ 10 ಕೊಟ್ಟಿದ್ರಿ, ಈಗ 1 ಕೊಡಬೇಕಾಗಿದೆ. ಈಗ ಸ್ವ ಉದ್ಯೋಗಕ್ಕೆ ಎಷ್ಟು ಕೊಡಬೇಕಾಗಿದೆ, ನಾವು ವಾಹನಗಳನ್ನು ಕೊಡ್ಬೇಕಾದ್ರೆ ಎಷ್ಟು ಕೊಡಬೇಕಾಗಿದೆ, ಇಡೀ ಬಜೆಟ್ ಹೇಳೋದೇ ಬೇಡ. ಒಬ್ಬ MLA-ಗಳಿಗೆ ಕೇಳ್ಬಿಡಿ ಹಿಂದೆ ಎಷ್ಟು ಕೊಡ್ತಾ ಇದ್ರು, ಮತ್ತೆ ನಮಗೆ ಆಯ್ಕೆ ಪ್ರಕ್ರಿಯೆ ಎಷ್ಟು ಕಷ್ಟ ಆಗಿದೆ ಅಂತ. 60, 70, 100 ಅಪ್ಲಿಕೇಶನ್ ಬರುತ್ತೆ, 1 ಸೆಲೆಕ್ಷನ್ ಮಾಡ್ಲಿಕ್ಕೆ ಇರ್ತದೆ. ಇದರಲ್ಲೇ ಭಾರಿ ಕ್ಲಾರಿಟಿ ಇದೆ. ನೀವು ಬಹಳ ಉದ್ದ ಅಂಕಿಅಂಶಕ್ಕೆ ಹೋದ್ರೆ ನಾವು ಸಡನ್ ಬರಲಿಲ್ಲ, ಬಜೆಟ್ ಅಲ್ಲಿ ಬೇಕಾದ್ರೆ ಚರ್ಚೆ ಮಾಡೋಣ, ಆದ್ರೆ ಕ್ಲಾರಿಟಿ ಇರಲಿ ಅಂತ ಅಷ್ಟೇ. ಅಲ್ಲ, ಈಗ ಮಾನ್ಯ ಅಧ್ಯಕ್ಷರೇ, ನಾನು ಯಡಿಯೂರಪ್ಪನವ್ರ ಇದ್ದ ಕಾಲ 19, 20, 20, 21, ಆಮೇಲೆ ಬೊಮ್ಮಾಯಿ ಅವ್ರ ಇದ್ದ ಕಾಲ 22, 21, 22, 22, 23 ಅವ್ರ ಇದ್ದ ಕಾಲದಲ್ಲಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನ ನಾನು ಒದಗಿಸ್ಕೊಡ್ತೀನಿ ನಿಮಗೆ. ಪ್ರತಿ ವರ್ಷ ನಾವು 23, 24ರಲ್ಲಿ ಎಷ್ಟು ಕೊಟ್ಟೋ, 24, 25ರಲ್ಲಿ ಎಷ್ಟು ಕೊಟ್ಟೋ, 25, 26ರಲ್ಲಿ ಎಷ್ಟು ಕೊಟ್ಟೋ, ಇದನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನಾನು. ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದನ್ನ ಸರ್ ಕೊಡಿ. ನಾನು ಇದು ನಿಮ್ಮ ಬಡ್ಜೆಟ್ ಬುಕ್ ಇದೆಯಲ್ಲ ಅದನ್ನು ತಗೊಂಡಿರೋದು ನಾನು. ಯಾವ ಬಜೆಟ್ ಬುಕ್? ಕಳೆದ ಬಾರಿ ಬಜೆಟ್ ಬುಕ್ ನಲ್ಲಿ ಗೊತ್ತಾಗಲ್ರಿ ಅದು. ಹೌದು, ಕೊಟ್ಟಿರ್ತಾರೆ ಇದ್ರ ಅಲೋಕೇಶನ್ ಮಾಡಿದಾಗ ಅದರಲ್ಲಿ ಆ ಬುಕ್ ಅಲ್ಲಲ್ಲ, ಅಲೋಕೇಶನ್ ಮಾಡ್ತಾರಲ್ಲ. ಈಗ ನಾನು ಪ್ರತಿ ವರ್ಷನೂ ಕೂಡ 23, 24, 24, 25, 25, 26ರಲ್ಲಿ ನಾವು ಎಷ್ಟೆಷ್ಟು ಕೊಟ್ಟಿದ್ದೋ ಅಂತಕ್ಕಂಥದ್ದು ನಿಮ್ಗೆ ಒದಗಿಸ್ಕೊಡ್ತೀನಿ ನಾನು. ಎಲ್ಲ ಹೌದು. ನಾನು ಈಗ ರೈಟ್ ನೌ ಐ ಡೋಂಟ್ ಹ್ಯಾವ್ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದೀವಿ ಅನ್ನೋದಿಲ್ಲ. 3 ವರ್ಷದ್ದು ಒಟ್ಟಿಗೆ ಹಿಂದುಳಿದ ವರ್ಗದ ಇದ್ರೊಳಗ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಗೊತ್ತಿಲ್ಲ. ಈಗ ಅವರು ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಅಷ್ಟೇನೆ. ಈ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅವರು ಬರಲ್ಲ. ನಾನ್ ನಿಮ್ಮನ್ನ ಕನ್ವಿನ್ಸ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಬಜೆಟ್ ನಲ್ಲಿ ಗಾತ್ರ ಜಾಸ್ತಿ ಮಾಡಿದಿರೋ ಕಡಿಮೆ ಮಾಡಿದಿರೋ ಚರ್ಚೆ ಮಾಡೋಣ. ನಾವು MLA-ಗಳು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೇನೆ ಅದರ ಅರಿವು ನಮಗಿದೆ ಅಂತ. ನಮಗೆ ಫಲಾನುಭವಿಗಳ ಆಯ್ಕೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಅಲೋಕೇಶನ್ ಆಗಿದೆ ಅಂತ. ನಂದೊಬ್ಬಂದ್ ಬಿಟ್ಬಿಡಿ ಸರ್, ಎಲ್ಲ MLA-ಗಳು ಕೇಳಿ ಯಾವ ನಿಮ್ಮ ಸ್ಕೀಮ್ಗಳು, ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು. ಹೇಳ್ರಿ ಸುನೀಲ್, ಅದಕ್ಕೇನೆ ಪ್ರತಿ ವರ್ಷ 22, 23, 24ರಲ್ಲಿ ಎಷ್ಟು ಕೊಟ್ಟಿದ್ದೋ, 24, 25ರಲ್ಲಿ ಎಷ್ಟು ಕೊಟ್ಟಿದ್ದೋ, 25, 26ರಲ್ಲಿ ಎಷ್ಟು ಕೊಟ್ಟಿದ್ದೋ, ಮುಂದೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ ನೀವು ಬೇಕಾದ್ರೆ ಒದಗಿಸ್ಕೊಡ್ತೀನಿ ನಾನು. ಸೊ ಮೊನ್ನೆ ಅಧ್ಯಕ್ಷರೇ, ಅದರಿಂದ ಈಗ ಹಾಸ್ಟೆಲ್ಗಳು ನೀವು 4 ವರ್ಷದಲ್ಲಿ 5 ಹಾಸ್ಟೆಲ್ಗಳು ಮಾಡಿದ್ರು. 5 ಹಾಸ್ಟೆಲ್ಗಳು ಮಾಡಿದ್ರು. ನಾವು 1316 ವಸತಿ ಶಾಲೆಗಳು ಮಾಡಿದ್ರು 2013ರಿಂದ 2018ರವರೆಗೆ. ಈಗ ನೀವು ನೋಡಿ 2013 13ರಿಂದ 18ರವರೆಗೆ, 14ರಿಂದ 18ರವರೆಗೆ 543 ವಿದ್ಯಾರ್ಥಿ ನಿಲಯಗಳು ಮಾಡಿದವು. ನೀವು 4 ವರ್ಷದಲ್ಲಿ 21, 22ರಲ್ಲಿ 1, 22, 23ರಲ್ಲಿ 4, 5 ಮಾಡಿದ್ದು. ಫಿಗರ್ ಇದಿದ್ರೆ ಡಿಸ್ಪ್ಯೂಟ್ ಮಾಡಿ. ನನ್ನ ಕ್ಷೇತ್ರದಲ್ಲಿ ಇದಕ್ಕಿಂತ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವೆ. ಕೇವಲ ಯಾವಾಗ? ನಿಮ್ ಕಾಲದಲ್ಲಿ? ನಮ್ ಕಾಲದಲ್ಲಪ್ಪ, ನಿಮ್ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ. ನಮ್ಮ ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲಿ ಇದಕ್ಕಿಂತ ಬಹಳ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವ. ನಿಮಗೆ ನನಗಿರೋ ಮಾಹಿತಿ ಪ್ರಕಾರ 5